ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಈಗ ಮುಖ್ಯಾಂಶಗಳು. ಎಸ್ಐಟಿಯಿಂದ ಸಂಸದರ ನಿವಾಸದಲ್ಲಿ ಮಾಜಿ ಸಂಸದರ ವಿಚಾರಣೆ ತಲೆ ತಗ್ಗಿಸಿಕೊಂಡು ಹೋದ ಪ್ರಜ್ವಲ್ ರೇವಣ್ಣ. ನನ್ನ ಉಸಿರು ಇರುವವರೆಗೆ ಜಾತ್ಯತೀತನಾಗಿರ್ತೇನೆ, ಸಂಸದ ಶ್ರೇಯಸ್ ಪಟೇಲ್ ಅಭಿಮತ. ಸಂಜೀವಿನಿ ಆಸ್ಪತ್ರೆಯಲ್ಲಿ ಉಚಿತ ಕೃತಕ ಕಾಲು ಜೋಡಣೆ ಶಿಬಿರ, ಸದುಪಯೋಗಕ್ಕೆ ಶಾಸಕ ಸ್ವರೂಪ್ ಮನವಿ. ಅತ್ಯಾಚಾರ ಆರೋಪವನ್ನ ಎದುರಿಸ್ತಾ ಇರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಈಗಾಗಲೇ ಬಂಧಿಸಿ ವಿಚಾರಣೆಗಾಗಿ ಎಸ್ಐಟಿ ತಂಡವು ಹಾಸನ ನಗರದ ಸಂಸದರ ನಿವಾಸಕ್ಕೆ ಬೆಂಗಳೂರಿನಿಂದ ಕರೆತಂದು ಸ್ಥಳ ಮಹಜರಿಗಾಗಿ ನಡೆಸಿದ್ದಾರೆ. ಹಾಸನ ನಗರದ ಆರ್ಸಿ ರಸ್ತೆ ಎಸ್ಪಿ ಕಚೇರಿ ಪಕ್ಕದಲ್ಲಿರುವ ಸಂಸದರ ನಿವಾಸದಲ್ಲಿ ಸ್ಥಳ ಮಹಜರು ನಡೆಸಲಾಗಿದೆ. ಲೋಕಸಭಾ ಸದಸ್ಯರಾಗಿದ್ದಾಗ ಸಂಸದರ ನಿವಾಸದಲ್ಲಿ ನನ್ನ ಮೇಲೆ ಅತ್ಯಾಚಾರ ನಡೆದಿತ್ತು ಅಂತ ದೂರು ನೀಡಿದ ಸಂತ್ರಸ್ತೆ ಆಧಾರದ ಮೇರೆಗೆ ಸುಮಾರು 4 ಗಂಟೆಗಳ ಕಾಲ ಸ್ಥಳ ಮಹಜರು ನಡೆಸಲಾಯಿತು. ಇದೇ ಪ್ರಕರಣದಲ್ಲಿ ಅರೆಸ್ಟ್ ಹಾಲಿ ನ್ಯಾಯಾಂಗ ಬಂಧನದಲ್ಲಿರುವ ಪ್ರಜ್ವಲ್ ರವರನ್ನ ಬಾಡಿ ವಾರೆಂಟ್ ಪಡೆದು ಇಲ್ಲಿಗೆ ಕರೆತರಲಾಗಿತ್ತು. ತನಿಖಾ ತಂಡದ ಜೊತೆಗೆ ಎಫ್ಎಸ್ಎಲ್ ತಂಡವು ನಿವಾಸದ ವಿವಿಧೆಡೆ ಅವಲೋಕನ ನಡೆಸಿತು. ಈ ವೇಳೆ ಪ್ರಜ್ವಲ್ ರಿಂದ ಹೇಳಿಕೆ ಪಡೆಯಿತು. ಅಲ್ಲದೆ ಪಂಚರ ಸಮ್ಮುಖದಲ್ಲಿ ಮಾಹಿತಿ ರೆಕಾರ್ಡ್ ಮಾಡಿಕೊಳ್ಳಲಾಯಿತು. ಕಳೆದ ಮೇ 4ರಂದು ಸಂತ್ರಸ್ತ ಮಹಿಳೆ ಕರೆತಂದು ಮಹಜರ್ ನಡೆಸಿದ ಎಸ್ಐಟಿ ಇಂದು ಮಾಜಿ ಸಂಸದರನ್ನ ಕರೆತಂದಿತ್ತು. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಮಹಜರ್ ನಡೆಸಲಾಯಿತು. ಸತತ 4 ಗಂಟೆಗಳ ಕಾಲ ಸ್ಥಳ ಮಹಜರ್ ಮುಗಿದ ನಂತರ ಪ್ರಜ್ವಲ್ ಅವರನ್ನ ಕೂರಿಸಿಕೊಂಡು ಎಸ್ಐಟಿ ತಂಡ ವೇಗವಾಗಿ ಬೆಂಗಳೂರು ಕಡೆಗೆ ಹೊರಟರು. ಸಂಸದರ ನಿವಾಸದಿಂದ ಜೀಪ್ ಹತ್ತುವಾಗ ಯಾರಿಗೂ ಮುಖ ತೋರಿಸದೆ ಕತ್ತು ಬಗ್ಗಿಸಿ ಪ್ರಜ್ವಲ್ ಪೊಲೀಸ್ ಜೀಪ್ ಹತ್ತಿ ತೆರಳಿದ ಪ್ರಸಂಗ ನಡೆಯಿತು. ಈ ದೃಶ್ಯ ನೋಡಲು ಸಾರ್ವಜನಿಕರು ಕುತೂಹಲದಿಂದ ವೀಕ್ಷಣೆ ಮಾಡಿದ್ರು. ಪ್ರಜ್ವಲ್ ರೇವಣ್ಣರ ಮುಖ ಕಾಣುತ್ತಿದ್ದರಿಂದ ನಿರಾಸೆಗೊಂಡರು. ಇದೇ ವೇಳೆ ಸಂಸದರ ನಿವಾಸದ ಸುತ್ತ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಹಾಸನದ ಕೆಆರ್ಪುರ ಬಳಿ ಇರುವ ಸಂಜೀವಿನಿ ಆಸ್ಪತ್ರೆ ಆವರಣದಲ್ಲಿ ಜೂನ್ 23ರಿಂದ 24ರವರೆಗೆ 3 ದಿನಗಳ ಕಾಲ ಉಚಿತ ಕೃತಕ ಕಾಲು ಜೋಡಣಾ ಶಿಬಿರವನ್ನ ಹಮ್ಮಿಕೊಂಡಿರುವುದಾಗಿ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಅವರು ತಿಳಿಸಿದರು. ನಗರದ ಸಂಜೀವಿನಿ ಆಸ್ಪತ್ರೆಯ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮೈಕ್ರೋ ಲ್ಯಾಬ್ಸ್ ಪ್ರಾಯೋಜಕತ್ವದಲ್ಲಿ ರೋಟರಿ ಕ್ಲಬ್ ಹಾಸನ, ಹೊಯ್ಸಾಳ ರೋಟರಿ ಕ್ಲಬ್ ಹಾಸನ ಟೈಗರ್, ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ, ಶ್ರೀ ಭಗವಾನ್ ಮಹಾವೀರ್ ವಿಕಲಾಂಗ್ ಸಹಾಯತಾ ಸಮಿತಿ, ಜೈಪುರ್ ಸಹರಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇನ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್, ಯೂತ್ ಹ್ಯಾಂಡ್ ಫೌಂಡೇಶನ್, ಕನ್ನಡ ರಕ್ಷಣಾ ವೇದಿಕೆ, ಭಾರತ್ ಸೇವಾದಳ ಇವರ ಸಂಯುಕ್ತಾಶ್ರಯದಲ್ಲಿ ಜೂನ್ 23, 24 ಹಾಗೂ 25ರಂದು 3 ದಿನಗಳ ಕಾಲ ಉಚಿತ ಕೃತಕ ಕೈಕಾಲು ಮುಂಗೈ ಬೃಹತ್ ಶಿಬಿರವನ್ನು ಏರ್ಪಡಿಸಲಾಗಿದೆ. ಮುಂಗೈ ಕೃತಕ ಕಾಲುಗಳು ಪೋಲಿಯೋ ಪೀಡಿತರಿಗಾಗಿ ಕ್ಯಾಲಿಫೋರ್ಸ್ಗಳು ಉಚಿತವಾಗಿ ಕೊಡಲಾಗುವುದು. ಸಂಜೀವಿನಿಯ ನರ್ಸಿಂಗ್ ಕಾಲೇಜಿನಲ್ಲಿನ ಮೈಕ್ರೋ ಲ್ಯಾಬ್ಸ್ ಕಂಪನಿಯೂ ಇದ್ದು, ಈ ಹಿಂದೆ ದಿವಂಗತ ಎಚ್ಎಸ್ ಪ್ರಕಾಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರ ಸಹಕಾರದಲ್ಲಿ ಹೆಲ್ತ್ ಕ್ಯಾಂಪ್ ಕೂಡ ಮಾಡಲಾಗಿತ್ತು. ಈ ಬಾರಿ ಮೈಕ್ರೋ ಲ್ಯಾಬ್ಸ್ ಸಹಕಾರದಲ್ಲಿ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಉಚಿತವಾಗಿ ಕೃತಕ ಕೈಕಾಲು ಜೋಡಣೆ ಮಾಡಲಾಗುತ್ತದೆ. ಈ ಅವಕಾಶವನ್ನ ಹಾಸನ ಜಿಲ್ಲೆಯ ಜನರು ಇದರ ಉಪಯೋಗ ಪಡೆದುಕೊಳ್ಳಲು ಮನವಿ ಮಾಡಿದರು. ಹೆಚ್ಚಿನ ಮಾಹಿತಿಗಾಗಿ 9844046527 ಅಥವಾ 9449644426 ಸಂಪರ್ಕಿಸಬಹುದಾಗಿದೆ ಅಂತ ತಿಳಿಸಿದರು. ಇಲ್ಲಿ ಸಹಕಾರಿ ಆಸ್ಪತ್ರೆ ಮತ್ತು ನಮ್ಮ ನರ್ಸಿಂಗ್ ಕಾಲೇಜ್ ಇವತ್ತು ಒಂದು ಮೈಕ್ರೋ ಲ್ಯಾಬ್ಸ್ ಅಂತ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಒಂದು ಪ್ರಯೋಜಕತ್ವದಲ್ಲಿ ತಮಗೆಲ್ಲರೂ ಗೊತ್ತಿರೋ ಹಿಂದೆನೂ ಕೂಡ ಮೈಕ್ರೋ ಲ್ಯಾಬ್ಸ್ ಅಂತ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಹಿಂದೆ ನಾವು ನಮ್ಮ ದಿವಂಗತ ಎಚ್.ಎಸ್. ಪ್ರಕಾಶ್ ನಮ್ಮ ತಂದೆಯವರ ಅಂತ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ಸೇರಿ ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮತ್ತು ಎಲ್ಲ ಹಿರಿಯರು ಸೇರಿ ಕಳೆದ ಸತಿ ಅಂತ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಮಾಡಿದ್ವಿ. ಅದೇ ರೀತಿ ಈ ಬಾರಿ ನಮ್ಮ ಮೈಕ್ರೋ ಲ್ಯಾಬ್ಸ್ ಅವರೊಂದು ಸಹಕಾರದೊಂದಿಗೆ ಇವತ್ತು ರೋಟರಿ ಕ್ಲಬ್ ಆಫ್ ಹೊಯ್ಸಳ, ರೋಟರಿ ಕ್ಲಬ್ ಆಫ್ ಟೈಗರ್, ಸಹಕಾರಿ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು IFMR ಹಾಸನ ಮತ್ತು ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯತಾ ಸಮಿತಿ ಜೈಪುರ್, ಸಹಾರಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್, ಇನ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್, ಯೂತ್ ಹ್ಯಾಂಡ್ಸ್ ಫೌಂಡೇಶನ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಭಾರತ ಸೇವಾದಳ ಹಾಸನ ಇವರ ಒಂದು ಸಹಕಾರದೊಂದಿಗೆ ಅವರ ಒಂದು ಸಹಯೋಗದೊಂದಿಗೆ ಉಚಿತ ಕೃತಕ ಕಾಲು ಮತ್ತು ಕೈ ಜೋಡಣೆ ತಮ್ಗೆಲ್ಲರೂ ಕಳೆದ ವರ್ಷನೂ ಕೂಡ ರೋಟರಿ ಸಂಸ್ಥೆಯಿಂದ ಅವರು ಕೂಡ ಒಂದು ಮಾಡಿದ್ರು. ಉಚಿತವಾಗಿ ಎಲ್ಲ ಒಂದು ಪೋಲಿಯೋ ಇಂದ ಆಗಿರ್ಬೋದು ಮತ್ತು ಆಕ್ಸಿಡೆಂಟ್ ಇಂದ ಯಾವುದೇ ಕೂಡ ಆಗಿದ್ರು ಕೂಡ ಒಂದು ಉಚಿತವಾಗಿ
ಕೃತಕ ಕಾಲು ಮತ್ತು ಕೈ ಜೋಡಣೆ ಒಂದು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇವತ್ತು ಕೂಡ ಇದೇ ವರ್ಷ ಕೂಡ ಅವರೆಲ್ಲ ಒಂದು ಸಹಯೋಗದೊಂದಿಗೆ ಅವರು ಕೂಡ ಇವತ್ತೆಲ್ಲ ಮಾಡ್ತಾ ಇದ್ದಾರೆ. ಈ ಒಂದು ಒಂದು ಅವಕಾಶನ ಎಲ್ಲರೂ ಕೂಡ ಹಾಸನ ಜನತೆ ಎಲ್ಲ ಕೂಡ ಹಾಸನ ಜಿಲ್ಲೆಯ ಮಟ್ಟದ ಒಂದು ಕಾರ್ಯಕ್ರಮ, ಹಾಸನದ ಜನತೆ ಇದನ್ನ ಉಪಯೋಗ ಪಡ್ಕೋಬೇಕು ಅಂತ ತಮ್ಮ ಮೂಲಕ ಕೂಡ ಮನವಿಯನ್ನು ಮಾಡ್ತಾ ತಾವು ಕೂಡ ಈ ಕಾರ್ಯಕ್ರಮಕ್ಕೆ 23 ಮತ್ತು 24, 25 3 ದಿನ ಈ ಕಾರ್ಯಕ್ರಮ ಇರುತ್ತೆ. 23 ಈ ಸುದ್ದಿಗೋಷ್ಠಿಯಲ್ಲಿ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಉಪಾಧ್ಯಕ್ಷ ಎಚ್ಆರ್ ಸುರೇಶ್, ಖಜಾಂಜಿ ಎಚ್ಎನ್ ದೇವೇಗೌಡ, ಮಾಜಿ ಅಧ್ಯಕ್ಷ ಎಚ್ಜೆ ಗಣೇಶ್, ಗೌರವಾಧ್ಯಕ್ಷ ಡಿ ಅರುಣ್ ಕುಮಾರ್, ಬಿಜಿ ಶ್ರೀಧರ್, ಬಿಎನ್ ಜಯರಾಮ್, ಜಿಎಸ್ ವಿಮಲಾ, ರೋಟರಿ ಕ್ಲಬ್ ಹಾಸನ, ವೈಸಾಳ ಮೋಹನ್ ಇತರರು ಉಪಸ್ಥಿತರಿದ್ದರು. ನನ್ನ ಉಸಿರು ಇರುವವರೆಗೂ ನಮ್ಮ ಹಾಸನ ಜಿಲ್ಲೆಯ ಮತದಾರರ ಋಣವನ್ನ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ತೀರಿಸಲು ಸದಾ ಬದ್ಧನಾಗಿರ್ತೇನೆ ಎಂದು ಲೋಕಸಭಾ ಸದಸ್ಯರಾದಂತಹ ಶ್ರೇಯಸ್ ಎಂ ಪಟೇಲ್ ಹೊಳೆನರಸೀಪುರದಲ್ಲಿ ತಿಳಿಸಿದರು. ಪಟ್ಟಣದ ಎಸ್ಜಿ ಅನುಪಮ ಅವರ ಅಕ್ಕಿಗಿರಣಿ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೆ ಆಗಮಿಸಿ ಗಿಡಕ್ಕೆ ನೀರಿರುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಎಲ್ಲಾ ಇಲಾಖೆ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಮೂಲಕ ಜನಸಾಮಾನ್ಯರ ಒಡನಾಡಿಯಾಗಿ ನೋವುಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಲು ಸದಾ ಸಿದ್ಧನಿದ್ದೇನೆ. ಯಾವುದೇ ಕಾರಣಕ್ಕೂ ಮತದಾರ ಬಂಧುಗಳು ಧೃತಿಗೆಡಬೇಕಾದ ಅಗತ್ಯವಿಲ್ಲ. ನಗರ ಮತ್ತು ಗ್ರಾಮಗಳ ಅಭಿವೃದ್ಧಿಗೆ ಹಂತ ಹಂತವಾಗಿ ನಮ್ಮ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಗಮನ ಸೆಳೆದು ಹಾಗೂ ಕೇಂದ್ರ ಸರ್ಕಾರದಿಂದ ಸಂಸದರಿಗೆ ನೀಡುವ ಅನುದಾನವನ್ನು ವ್ಯವಸ್ಥಿತವಾಗಿ ಸದ್ಬಳಕೆ ಮಾಡಿಕೊಂಡು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲು ಕಾಯ ವಾಚ ಮನಸ್ಸ ಸ್ಪಂದಿಸಲಿದ್ದೇವೆ ಅಂತ ತಿಳಿಸಿದರು. ವೇದಿಕೆ ಮುಂಭಾಗದಲ್ಲೂ ಸಹ ನಮ್ಮ ಸೋದರಿಯರೇ, ನಮ್ಮ ತಾಯಂದಿರೇ, ನಮ್ಮ ನೆಚ್ಚಿನ ಮಹಿಳಾ ಕಾಂಗ್ರೆಸ್ ನಾಯಕರೇ, ಹಿಂದಿನ ಘಟಕದ ಅಧ್ಯಕ್ಷರುಗಳೇ, ವೇದಿಕೆ ಮುಂಭಾಗದಲ್ಲೂ ಸಹ ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಮುಖಂಡರೇ, ಕಾರ್ಯಕರ್ತರ ಬಂಧುಗಳೇ, ಎಲ್ಲರಿಗೂ ಕೂಡ ನಮಸ್ಕಾರಗಳು. ಇವತ್ತು ಒಂದು ಸಭೆ ಕರಿಬೇಕು ಅಂತ ನಮ್ಮೆಲ್ಲ ಮುಖಂಡರ ಚರ್ಚೆ ಮೇಲೆ ಒಂದು ಸಭೆ ಮಾಡಿದ್ವಿ. ನಿನ್ನೆ ಮಧ್ಯಾಹ್ನ ಎಲ್ಲರಿಗೂ ಕರೆ ಮಾಡಕ್ಕೆ ಶುರು ಮಾಡಿದ್ವಿ. ಕೆಲವರಿಗೆ ಕರೆ ಬಂದಿದೆ, ಕೆಲವರಿಗೆ ಕರೆ ಬಂದಿಲ್ಲ. ಯಾರು ಅಂತ ಭಾವಿಸ್ತೆ ಇಷ್ಟು ಜನ ಸೇರಿದಿಲ್ಲ. ಸಮಯ 2 ಗಂಟೆ ಆಗಿದೆ, ಮಳೆ ಬರುವಾಗಿದೆ. 2 ಮಾತಲ್ಲಿ ಮುಗಿಸ್ತೀವಿ. ಒಂದು ಹಳೆ ನೆನಪನ್ನು ನಾನು ನೆನಪಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದೇ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಹುಶಃ ಈ ತಿಂಗಳಿರ್ಬೋದು, ವಿಧಾನಸಭೆ ಚುನಾವಣೆ ಮುಗಿದು ನಾವು ನಾವೆಲ್ಲ ಸೋತಿದ್ವಿ, ಹತ್ತಿರ ಬಂದು ಆತ್ಮಾವಲ ಲೋಕದ ಸಭೆಗೆ ನಾವೆಲ್ಲ ಕರೆದಿದ್ವಿ. ಇವತ್ತು ಎಲ್ಲ ತಪ್ಪಿಗೆ ನಾವು ಮಾತಾಡಿದ್ವಿ. ಆದ್ರೆ ನಿರ್ಣಯಿಸಿದೆ, ಖುಷಿ ಅನಿಸಿದೆ. ನಾವೆಲ್ಲ ಖುಷಿಯಾಗಿ ನೀವು ಗೆಲ್ಸಿದ್ದೀರಾ. ನಿಮ್ಮ ಖುಷಿ ನಿಮ್ಮ ಮುಖದ ನೋಡಕ್ಕೆ ನಾನು ಯಾವತ್ತು ಮತ್ತೆ ನಾವು ಲೋಕಸಭೆ ಸದಸ್ಯರಾಗಿ ಮುಂದಿನ ವರ್ಷ ನಾನು ಈ ರೀತಿ ಮಾತಾಡ್ತೀನಿ ಅಂತ ನಾನು ಸದಸ್ಯರು ನಾನು ಅನ್ಕೊಂಡಿದ್ದಿಲ್ಲ. ಇದಕ್ಕೆಲ್ಲ ಜಿಲ್ಲೆಗೆ ಮತ್ತೆ ಹೊರದೇಶದ ಕ್ಷೇತ್ರ ಕಾರಣ. ಅವತ್ತು ಏನು ಅಧ್ಯಕ್ಷತೆ ಚುನಾವಣೆಗೆ ನಾವು ನಿಂತು ಸೋತಿದ್ಕೆ ನೀವೆಲ್ಲ ಅಷ್ಟು ಮತ ಕೊಟ್ಟಿದ್ಕೆ ನನ್ನ ಲೋಕಸಭೆಗೆ ಅಭ್ಯರ್ಥಿಯಾಗಿ ಪಕ್ಷ ಆಯ್ಕೆ ಮಾಡಿದ್ಕೆ ಇಡೀ ಜಿಲ್ಲೆ. ಈ ಸಭೆಯಲ್ಲಿ ಕೆಪಿಸಿಸಿ ಸದಸ್ಯರಾದ ಅನುಪಮ ಮಹೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಎಚ್ಡಿ ಲಕ್ಷ್ಮಣ್, ಜಿಎಸ್ ವಿಶ್ವನಾಥ್, ಮಾಜಿ ಅಧ್ಯಕ್ಷರುಗಳಾದ ವಿಕೆ ನಾರಾಯಣ್, ಎಚ್ಕೆ ಹರೀಶ್, ಮುಖಂಡರುಗಳಾದ ಥಾಮಸ್ ಎಂ ಸೋಮಶೇಖರ್, ಬಿಪಿ ಮಂಜೇಗೌಡ, ಎಲ್ಡಿ ಬಸವರಾಜು, ಶ್ರುತಿ, ಸುರೇಶ್ ಕುಮಾರ್, ವಿಕ್ಕಿ ಹಾಗೂ ಹಲವಾರು ಗಣ್ಯರು ಸೇರಿದಂತೆ ಸಹಸ್ರಾರು ಕಾರ್ಯಕರ್ತರು ಮತ್ತು ಮುಖಂಡರುಗಳು ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ನಿತ್ಯ ಯೋಗಾಸನ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾದಾಗ ಮಾತ್ರ ಶಾಶ್ವತ ಪ್ರತಿಫಲ ದೊರೆಯುತ್ತದೆ ಎಂದು ಹೊಳೆನರಸೀಪುರದಲ್ಲಿ ಪತಂಜಲಿ ಯೋಗಕೂಟದ ಯೋಗ ಗುರೂಜಿ ಕೆಜಿ ಗಣೇಶ್ ಬಾಬು ತಿಳಿಸಿದರು. ಪಟ್ಟಣದ ಯೋಗ ಭವನದಲ್ಲಿ ಪತಾಂಜಲಿ ಯೋಗಕೂಟದ ಸದಸ್ಯರು ಶುಕ್ರವಾರ 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಭವನದಲ್ಲಿ ಆಯೋಜಿಸಿದ್ದ ಯೋಗಾಸನ ಪ್ರದರ್ಶನದಲ್ಲಿ ಮಾತನಾಡಿದ ಅವರು, ನಿತ್ಯ ಆಸಕ್ತಿಯಿಂದ ಅಭ್ಯಾಸ ಮಾಡಿದರೆ ಯೋಗ ಎಲ್ಲರಿಗೂ ಸಿದ್ಧಿಸುತ್ತೆ. ಯೋಗ ಕಲಿತವರೇ, ಯೋಗ ಒಲಿದವರೇ ಭಾಗ್ಯವಂತರು. ಯೋಗವನ್ನ ಎಲ್ಲರೂ ಒಲಿಸಿಕೊಳ್ಳಬಹುದು. ನಿತ್ಯ ಯೋಗ ಮಾಡುವವರ ಆರೋಗ್ಯ ಉತ್ತಮವಾಗಿರುತ್ತೆ. ಆರೋಗ್ಯ ಚೆನ್ನಾಗಿರುವವರೆಲ್ಲ ಭಾಗ್ಯವಂತರು ಎನ್ನಿಸಿಕೊಳ್ತಾರೆ ಅಂತ ತಿಳಿಸಿದರಲ್ಲದೆ, ದೇಹದ ಹಾಗೂ ಮನಸ್ಸಿನ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗಾಸನ ಅತ್ಯಂತ ಪರಿಣಾಮಕಾರಿಯಾದ ಅಭ್ಯಾಸ. ಆದ್ದರಿಂದ ಪ್ರತಿಯೊಬ್ಬರೂ ನಿತ್ಯ ಯೋಗಾಸನ ಮಾಡಿ ಅಂತ ತಿಳಿಸಿದ್ರು. ಏನಂತಂದ್ರೆ ಭೂಮಿಯ ಮೇಲೆ ಬಿಡುವ ಯಾವುದಾದರೂ ಆಳು ತರಕಾರಿಗಳು, ಭೂಮಿ ಮೇಲೆ ಬಿಡುವ, ಒಳಗಡೆ ಇದಲ್ಲ,
ಭೂಮಿ ಒಳಗಡೆ ಇಟ್ಬಿಟ್ಟು ಅದೇನೋ ಆಗಬಾರ್ದು. ಈ ಮೂಲಂಗಿ ಈ ಸಂದರ್ಭದಲ್ಲಿ ಪತಾಂಜಲಿ ಯೋಗಾಕೂಟದ ಅಧ್ಯಕ್ಷರಾದ ಎಚ್ಎಸ್ ಲೋಕೇಶ್, ಕಾರ್ಯದರ್ಶಿ ವಾಸುದೇವಮೂರ್ತಿ, ಜಂಟಿ ಕಾರ್ಯದರ್ಶಿ ಎಚ್ಕೆ ನರಸಿಂಹ, ಹಿರಿಯರಾದ ಕರುಣಾಕರ, ಎಚ್ಪಿ ಸತ್ಯನಾರಾಯಣ ಶಿಟಿ, ದಿನೇಶ್, ಹಾರ್ಡ್ವೇರ್ ಯೋಗಣ್ಣ, ಯೋಗ ಶಿಕ್ಷಕಿ ಪ್ರೇಮಾ ಮಂಜುನಾಥ್, ನಾರಾಯಣ, ಶೈಲಜಾ, ಲಲಿತಾ, ದಯಾನಂದ್, ಪ್ರಭಾ, ರೇಣುಕಾ, ಸುಜಾತ, ಪ್ರತಿಮಾ, ನೇತ್ರಾವತಿ, ಮಹೇಶ್ವರಿ ಇತರರು ಭಾಗವಹಿಸಿದ್ದರು. ಪ್ರಸ್ತುತದಲ್ಲಿ ಯಾವ ವೈದ್ಯರ ಬಳಿ ಹೋದ್ರೂ ಮೊದಲು ಹೇಳೋದು ಯೋಗದ ಸಲಹೆ ಆಗಿರೋದ್ರಿಂದ ಎಲ್ಲಾ ಕಾಯಿಲೆಗಳಿಗೂ ಯೋಗ ಒಂದೇ ಮದ್ದು ಆಗಿದೆ ಎಂದು ಹಾಸನ ನೂತನ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಕಿವಿಮಾತನ್ನ ಹೇಳಿದರು. ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಜಿಲ್ಲಾ ಹಾಕಿ ಮೈದಾನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ ಸೇರಿದಂತೆ ವಿವಿಧ ಯೋಗ ಸಂಸ್ಥೆಗಳ ಸಹಯೋಗದಲ್ಲಿ ಬುಧವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ನಾವು ಯೋಗ ದಿನ ಎನ್ನುವುದನ್ನ ಬಿಟ್ಟು ನಾವೆಲ್ಲರೂ ಯೋಗದ ಹಾದಿಯಲ್ಲಿ ಪ್ರತಿದಿನ ಯೋಗ ಮಾಡುವುದರಿಂದ ನಮ್ಮ ಸ್ವಾಸ್ಥ್ಯಕ್ಕೆ ಉತ್ತಮವಾದ ನಡೆ ಕಂಡುಕೊಳ್ಳಬಹುದು. ಪ್ರಸ್ತುತದಲ್ಲಿ 25 ವರ್ಷಕ್ಕೆ ಡಯಾಬಿಟಿಸ್, ಹೃದಯಾಘಾತ ಎಲ್ಲ ಸಂಭವಿಸುತ್ತಿದೆ. ಎಲ್ಲಾ ಕಾಯಿಲೆಗಳಿಗೂ ಒಂದೇ ಮದ್ದು ಎಂದರೆ ಅದು ಯೋಗ. ಯಾವ ವೈದ್ಯರ ಬಳಿ ಹೋದರೂ ಮೊದಲು ಹೇಳುವುದು ಪ್ರತಿದಿನ ಕೆಲ ಸಮಯ ಯೋಗ ಮಾಡಿ ಅಂತ ಸಲಹೆ ನೀಡ್ತಾರೆ. ನಾನು ಕೂಡ ಮುಂದಿನ ದಿನಗಳಲ್ಲಿ ದಿನನಿತ್ಯ ಯೋಗ ಅಳವಡಿಸಿಕೊಳ್ಳಲಾಗುವುದು ಅಂತ ಹೇಳಿದ್ರು. ಯೋಗ ದಿನವನ್ನು ನಾವು ಇವತ್ತು ಸಂಭವಿಸುತ್ತಾ ನಾವೆಲ್ಲರೂ ಯೋಗ ದಿನವನ್ನು ಬಿಟ್ಟು ನಾನು ಹಾದಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ದಿನ ಯೋಗ ಮಾಡುವುದರಿಂದ ನಮ್ಮ ಸ್ವಾಸ್ಥ್ಯಕ್ಕೆ ಈ ದಿನಗಳಲ್ಲಿ ಎಲ್ಲರೂ ನಮಗೆ 25 ವರ್ಷದ ಯುವಕರಿಗೂ ಸಹ ಈ ಡಯಾಬಿಟಿಸ್, ಹಾರ್ಟ್ ಅಟ್ಯಾಕ್ ಎಲ್ಲ ಬರ್ತಾ ಇದೆ. ಎಲ್ಲರಿಗೂ ಒಂದೇ ಮದ್ದು ಅದು ಯೋಗ. ಯಾವುದೇ ನಾವು ಡಾಕ್ಟರ್ಸ್ ಹೋದ್ರು ಫಸ್ಟ್ ಹೇಳೋದವರು ಮೆಡಿಕೇಶನ್ ಗಿಂತ ಫಸ್ಟ್ ಯೋಗ ಮಾಡಿ ಅಂತ. ನಾವು ಸಹ ರೂಢಿಸ್ಕೊಂಡಿಲ್ಲ. ಸಾಧ್ಯ ಮುಂದಿನ ದಿನಗಳಲ್ಲಿ ದಿನ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ, ಹಾಸನದಲ್ಲಿ ಇರುವ ಉದ್ಯಾನವನದಲ್ಲಿ ಯೋಗ ಪ್ರಿಯರು ಯೋಗಾಭ್ಯಾಸ ಮಾಡುತ್ತಿದ್ದು, ಶಾಲಾ ಕಾಲೇಜುಗಳಲ್ಲಿ ವಾರಕ್ಕೊಮ್ಮೆ 2 ಬಾರಿಯಾದರೂ ಯೋಗಾಭ್ಯಾಸ ಮಾಡುವ ಜೊತೆಗೆ ಯೋಗದ ಬಗ್ಗೆ ಪಠ್ಯದಲ್ಲೂ ಸೇರಿಸಬೇಕು. ಯೋಗ ಮಾಡುವುದರಿಂದ ಮನಸ್ಸಿಗೆ ಉಲ್ಲಾಸ, ದೈಹಿಕವಾಗಿ ಸದೃಢತೆ ಜೊತೆಗೆ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತೆ ಅಂತ ಹೇಳಿದರು. ನಗರದ ಸ್ವಚ್ಛತೆ ವಿಚಾರವಾಗಿ ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಜುಲೈ 1ರಿಂದ ಪ್ಲಾಸ್ಟಿಕ್ ವಿಚಾರದಲ್ಲಿ ಒಂದು ನಿರ್ಧಾರ ಕೈಗೊಳ್ಳಲಾಗುವುದು. ಪ್ಲಾಸ್ಟಿಕ್ ಉದ್ಯೋಗ ಮಾಡ್ತಿದ್ದರೆ ಕೂಡಲೇ ನಿಲ್ಲಿಸಬೇಕು. ಸ್ವಚ್ಛತೆಯಲ್ಲಿ ಹಾಸನದೊಳಗೆ ಎಲ್ಲೋ ಒಂದು ಕಡೆ ಹಿಂದೆ ಉಳಿದಿದ್ದು ಸ್ವಚ್ಛತೆಯಲ್ಲಿ ಹಾಸನವನ್ನ ಮೊದಲ ಸ್ಥಾನಕ್ಕೆ ತರಬೇಕು ಅಂತ ಮನವಿ ಮಾಡಿದ್ರು. ಅದರ ಮತ್ತೆ ಪ್ರಸ್ತಾಪಿಸಕ್ಕೂ ಕೂಡ ಬೇಡ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಮಕ್ಕಳು ಕೂಡ ಬಿಸಿಲಲ್ಲೂ ಕೂಡ ತಡವಾದ್ರು ಕೂಡ ತಾವೆಲ್ಲ ಕೂಡ ಯೋಗ ಪ್ರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಸೇರಿದ್ರಿ. ಹಾಸನ ವಿಶೇಷವಾಗಿ ಹಾಸನದಲ್ಲಿ ಪ್ರತಿಯೊಂದು ಪಾರ್ಕ್ಗಳಲ್ಲಿ, ಪ್ರತಿಯೊಂದು ಉದ್ಯಾನವನಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಾಸನಲ್ಲಿ ಯೋಗ ಪ್ರಿಯರು ಯೋಗಾಭ್ಯಾಸಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹಾಸನಲ್ಲಿ ವಿಶೇಷವಾಗಿ ನಮ್ಮ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲೂ ಕೂಡ ವಾರಕ್ಕೊಮ್ಮೆ 2 ಬಾರಿನಾದ್ರೂ ಪಠ್ಯದಲ್ಲೂ ಕೂಡ ಸೇರಿಸಬೇಕು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ನಾನು ಕೂಡ ಮೊದಲು ಯೋಗವನ್ನ ಮಾಡ್ತಿದ್ದು, ಈಗ ಕೆಲಸದ ಒತ್ತಡದಲ್ಲಿ ಸಾಧ್ಯವಾಗ್ತಿಲ್ಲ. ಯೋಗದಿಂದ ಹೊರಗೆ ಉಳಿದರೆ ನೀರಿನಿಂದ ಮೀನನ್ನ ಹೊರಗೆ ತೆಗೆದು ಹಾಕಿದಂತೆ ಅಂತ ಉದಾಹರಣೆ ಹೇಳಿದ್ರು. ಯೋಗದಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಅಳವಡಿಸಿಕೊಳ್ತಿದ್ದಾರೆ. ಯೋಗ ಎಂಬುದು ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ, ಎಲ್ಲರಿಗೂ ಸೇರಿದೆ ಅಂತ ಕಿವಿಮಾತು ಹೇಳಿದ್ರು. ಯೋಗವನ್ನ ಪ್ರತಿನಿತ್ಯ ಅಳವಡಿಸಿಕೊಂಡರೆ ದೇಹದ ಪ್ರತಿ ಅಂಗಾಂಗಗಳಿಗೆ ಚೇತನ ಬರುತ್ತೆ. ಯೋಗ ಎಂಬುದು ನಮಗೆ ಮತ್ತು ಸಮಾಜಕ್ಕೆ ಅತ್ಯವಶ್ಯಕವಾಗಿ ಬೇಕು ಎಂಬುದು ಘೋಷವಾಕ್ಯವಾಗಿದೆ. ಸಮಾಜಕ್ಕೆ ಒಳಿತನ ಮಾಡುವವರು ಉತ್ತಮ ಆರೋಗ್ಯವನ್ನ ಪಡೆದುಕೊಳ್ತಾರೆ. ಯೋಗಾಭ್ಯಾಸ ಮಾಡುವುದರ ಮೂಲಕ ಅದರ ಪ್ರಯೋಜನವನ್ನ ಪಡೆಯಬಹುದು ಅಂತ ಸಲಹೆ ನೀಡಿದ್ರು. ಪಾಪ ಬಂದು ಮಕ್ಕಳನ್ನ ಶಾಲೆ ಕಳಿಸ್ಬೇಕು, ಅಲ್ಲಿ ಏನಾಯ್ತು, ಯಜಮಾನ ಆಫೀಸ್ ಹೋದ್ರ, ಇವೆಲ್ಲ ತಲೆಯಲ್ಲಿ ಇದೇನಿಲ್ಲ. ಇದೇನಾದ್ರೂ ಇದ್ರೆ ನಾವು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ. ತಲೆಯಲ್ಲಿ ಈಗಾಗಲೇ ಹೇಳಿದ್ರು, ಗುರು ಬಸವರಾಜ್ ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ರು. ಅದ್ಭುತವಾಗಿ ಅಂತಂದ್ರೆ ಜೀವನದ ಎಸೆನ್ಸ್, ಜೀವನದ ಧ್ಯೇಯ ಏನಿದೆ, ನಾನು ಬೆಳಗ್ಗೆ ಎದ್ರೆ ಏನು ನನ್ಗೆ ಮುಖ್ಯ, ಅದೇ ಹೇಳಿದ್ರಲ್ಲ. ಎಲ್ಲ ಯೋಗ ಧ್ಯಾನಕ್ಕೆ ಕೂತಾಗ ನಾನು ಕೂಡ ಯೋಗ ಮಾಡ್ತಿದ್ದೆ. ಇವಾಗ ನನ್ನ ಕೆಲಸದ ಒತ್ತಡ ತಾವು ಹೇಳ್ಬೋದು 1 ಗಂಟೆ ಆಗಲ್ವಾ ಮೇಡಮ್ ಅಂತಂದ್ಬಿಟ್ಟು ತಾವು ಕೇಳ್ಬೋದು. ಅದೇನೂ ಆಗ್ತಾ ಇಲ್ಲ. ತುಂಬಾ ಪ್ರಯತ್ನ ಪಡ್ತೀನಿ. ಯಾಕೆಂದ್ರೆ ಯೋಗದಿಂದ ಹೊರಗಡೆ ಉಳಿದ್ರೆ ನೀರಿನಿಂದ ಮೀನನ್ನ ತೆಗೆದಾಕ್ದಂಗೆ ತಮಗೆ ಗೊತ್ತಿದೆ. ಹೆಣ್ಮಕ್ಳಿಗೆ, ನಮ್ಮ ಹೆಣ್ಮಕ್ಳಿಗೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮಾತನಾಡಿ, ಯೋಗವನ್ನ ಜೀವನದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ವಿಶ್ವದಲ್ಲಿ ಯೋಗದ ಮಹತ್ವವನ್ನ ತಿಳಿಸಿಕೊಟ್ಟಿದ್ದೇವೆ. ಈ ಯೋಗವು ವರ್ಷಕ್ಕೆ 1 ಬಾರಿ ಮಾತ್ರ ಸೀಮಿತವಾಗದೆ ದಿನನಿತ್ಯದ ಜೀವನದ ಅಂಗವಾಗಿ ಈ ಯೋಗವನ್ನ ಮುಂದುವರಿಸಿಕೊಂಡು ನಿಮ್ಮ ಶರೀರದ ಸ್ವಾಸ್ಥ್ಯವನ್ನ, ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಬಹಳ ಅನುಕೂಲವಾಗಿದೆ ಅಂತ ಹೇಳಿದ್ರು. ಈ ಯೋಗವನ್ನ ಎಲ್ಲರೂ ಜೀವನದ ಅಂಗವಾಗಿ ಪರಿಗಣಿಸಿ ದಿನನಿತ್ಯವೂ ಕೂಡ ಅಭ್ಯಾಸ ಮಾಡಿ ಅಂತ ಕಾರ್ಯನ್ನ ನೀಡಿದ್ರು. ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ವಿಶ್ವದಲ್ಲಿ ಯೋಗದ ಮಹತ್ವವನ್ನ ತಿಳಿಸ್ಕೊಟ್ಟಿದ್ದೇವೆ.
ಇದು ಬರೀ ಇವತ್ತಿಗೆ ಮಾತ್ರ ಸೀಮಿತವಾಗದೆ ದಿನನಿತ್ಯದ ನಮ್ಮ ಜೀವನದ ಅಂಗವಾಗಿ ಈ ಕಾರ್ಯಕ್ರಮ ಮುಂದುವರಿಸಿಕೊಂಡು ನಿಮ್ಮ ದೇಹದ ಶರೀರದ ಸ್ವಾಸ್ಥ್ಯವನ್ನ, ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಬಹಳ ಅನುಕೂಲವಾಗಿದೆ. ಇದನ್ನು ನೀವು ದಿನನಿತ್ಯದ ಒಂದು ಕಾರ್ಯಕ್ರಮ ನಿಮ್ಮ ಜೀವನದ ಅಂಗವಾಗಿ ಪರಿಗಣಿಸಿ ದಿನನಿತ್ಯವೂ ಅಭ್ಯಾಸ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಎಲ್ಲರಿಗೂ ಕೂಡ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇನೆ. ನಮಸ್ಕಾರ. ಡಾಕ್ಟರ್ ಗುರುಬಸವರಾಜು ಅವರು ಯೋಗದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಯೋಗ ಎಂಬುದು ಮನೆಯಿಂದಲೇ ಬಂದರೆ ಉತ್ತಮ. ಮನೆಯಲ್ಲಿ ಪೋಷಕರು ಯಾವ ರೀತಿ ಇರ್ತಾರೆ ಅದರಂತೆ ಮಕ್ಕಳು ಕೂಡ ಅನುಸರಿಸ್ತಾರೆ. ಮಕ್ಕಳ ಮುಂದೆ ಯೋಗವನ್ನ ಪೋಷಕರು ಮಾಡಿದ್ರೆ ಮಕ್ಕಳು ಕೂಡ ರೂಢಿಸಿಕೊಳ್ತಾರೆ ಅಂತ ಹೇಳಿದ್ರು. ಯೋಗವನ್ನ ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳುವ ಮೂಲಕ ತಮ್ಮ ಉತ್ತಮ ಆರೋಗ್ಯ, ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬಹುದು ಅಂತ ಅಭಿಪ್ರಾಯಪಟ್ಟರು. ಆರೋಗ್ಯವನ್ನ ನಮಗೆ ನೀಡುವ ಒಂದು ಸೌಭಾಗ್ಯವನ್ನ, ಅದನ್ನ ಹೊಂದುವಂತ ಸೌಭಾಗ್ಯವನ್ನ ನಮಗೆ ನೀಡುವಂಥದ್ದು ಯೋಗಾಭ್ಯಾಸ ಅನ್ನುವಂಥದ್ದು ಅನೇಕ ದೃಷ್ಟಿಕೋನದಿಂದ ಸಾಬೀತಾಗಿದೆ. ಮಾನ್ಯ ಪ್ರಧಾನಮಂತ್ರಿಯವರ ವಿನಂತಿಯಂತೆ ಯುಎನ್ಒದಲ್ಲಿ 10 ವರ್ಷಗಳ ಹಿಂದೆ ಅನುಮೋದನೆ ಆಯಿತು. 10ನೇ ವರ್ಷ ನಾವು ಸ್ವಯಂ ಈ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ತಹಶೀಲ್ದಾರ್ ಶ್ವೇತಾ ಎನ್ ರವೀಂದ್ರ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಯುವಜನ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೂಲೆ ಬ್ಯಾರಿ, ಸಂಚಾಲಕ ಬಿಎಂ ಲಕ್ಷ್ಮೀಕಾಂತ್, ಡಾಕ್ಟರ್ ಜಿಎಸ್ ರವೀಂದ್ರ, ಶ್ರೀ ಧರ್ಮಸ್ಥಳ ಆಯುರ್ವೇದಿಕ ಆಸ್ಪತ್ರೆ ಹಾಗೂ ಮಹಾವಿದ್ಯಾಲಯದ ನರಸಿಂಹ ಎನ್ ರಾವ್, ಶೈಲಜಾ, ಪತಾಂಜಲಿ ಯೋಗ ಪರಿವಾರದ ಶೇಷಪ್ಪ, ಗಿರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನ ತಾಲೂಕಿನ ಕೌಶಿಕ ಗ್ರಾಮದ ಸರ್ವೆ ನಂಬರ್ 328 ಮತ್ತು 329ರಲ್ಲಿ ಮಂಡಳಿಗೆ ಭೂ ಸ್ವಾಧೀನವಾಗಿರುವ ಗೋಮಾಳದ ಜಮೀನನ್ನ ಗ್ರಾಮಕ್ಕೆ ಬಿಟ್ಟುಕೊಡುವಂತೆ ಶುಕ್ರವಾರದಂದು ನೂತನ ಮೆಗಾ ಡೈರಿ ಮುಂದೆ ಗ್ರಾಮಸ್ಥರು ಕುಳಿತು ಅನಿರ್ದಿಷ್ಟಾವಧಿ ಧರಣಿಯನ್ನ ಪ್ರಾರಂಭಿಸಿದರು. ಕೌಶಿಕ ಗ್ರಾಮದ ಅಶೋಕ್ ಮತ್ತು ವಕೀಲರಾದ ಎಸ್ ದ್ಯಾವೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ವೆ ನಂಬರ್ 328 ಹಾಗೂ 329ರಲ್ಲಿ ಒಟ್ಟು 71, 23 ಎಕರೆ ಗೋಮಾಳದ ಜಮೀನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಕೈಗಾರಿಕಾ ಪ್ರದೇಶವನ್ನ ಸ್ಥಾಪನೆ ಮಾಡಲು ಭೂ ಸ್ವಾಧೀನವಾಗಿರುತ್ತೆ. ಗೋಮಾಳದ ಜಾಗವನ್ನ ಅಭಿವೃದ್ಧಿಪಡಿಸಿ ಕೈಗಾರಿಕೆಗಳಿಗೆ ಹಂಚಿಕೆ ಮಾಡ್ತೀರಿ. ನಿವೇಶನವನ್ನ ಪಡೆದ ಕೈಗಾರಿಕೆ ಉದ್ಯಮಿಗಳು ಗೋಮಾಳದ ಜಾಗದಲ್ಲಿ ಕಾಮಗಾರಿಯನ್ನ ಪ್ರಾರಂಭಿಸಿರ್ತಾರೆ. ಈ ಗೋಮಾಳದಲ್ಲಿನ ಊರಿನ ಎಲ್ಲಾ ದನಕರುಗಳು ಮೇಯುತ್ತಿದ್ದು, ಇದರಿಂದ ರೈತ ಕುಟುಂಬಗಳಿಗೆ ಅನುಕೂಲವಾಗ್ತಿದೆ. ಇದನ್ನ ಬಿಟ್ಟರೆ ಇನ್ನಾವುದೇ ಗೋಮಾಳ ಜಮೀನು ಇಲ್ಲದೆ ಇರುವುದರಿಂದ ನೂರಾರು ವರ್ಷಗಳಿಂದ ಊರಿನ ಅನುಕೂಲಕ್ಕಾಗಿ ಇರುವಂತಹ 71, 23 ಎಕರೆ ಜಮೀನನ್ನ ಮೊದಲು ಇದ್ದ ಹಾಗೆ ಊರಿಗೆ ಬಿಟ್ಟುಕೊಡುವಂತೆ ಹಾಗೂ ಬಿಟ್ಟುಕೊಡದ ಪಕ್ಷದಲ್ಲಿ ಕಚೇರಿಯ ಮುಂದೆ ಬಂದು ನ್ಯಾಯ ಸಿಗುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಮಾಡುವುದಾಗಿ ಎಚ್ಚರಿಸಿದರು. ಈಗ ನಮ್ಮ ಕೌಶಿಕ ಗ್ರಾಮದವರು ಹಿಂದೆ ಏನೋ ನಮ್ಮ ಮಕ್ಕಳಿಗೆ ಅನುಕೂಲ ಆಯ್ತಿದೆ ಅಂತ ಹೇಳಿ, ಮುಂದೆ ಬರೋ ಮಕ್ಕಳಿಗೆ ಅನುಕೂಲ ಆಯ್ತಿದೆ ಅಂತ ಹೇಳಿ ಕೌಶಿಕ ಅಕ್ಕಪಕ್ಕ ಗ್ರಾಮದವರು ಎಲ್ಲರೂ ಕೂಡ ಕೈಗಾರಿಕೆಗಳು ಬಂದ್ರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ 1000 ಎಕರೆ ಜಮೀನು ಬಿಟ್ಕೊಟ್ರು. ಅವತ್ತು ಅವ್ರಿಗೆ ಇವರು ಈ ತರ ಮಕ್ಳಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಬಂದೆ ಜಮೀನು ಕಳ್ಕೊಂಡು ಏನು ಇವತ್ತು ಸ್ಥಳೀಯರಿಗೂ ಕೆಲಸ ಕೊಡ್ತಾ ಇಲ್ಲ, ಏನು ಆಯ್ತಾ ಇಲ್ಲ, ಅದರಿಂದ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಪೂರ್ವಿಕರು ದಡ್ರು ಕೊಟ್ಬಿಟ್ರು. ಈಗ ಆಯ್ತಲ್ಲ, ಅದಾದ್ಮೇಲೆ ಏನೋ ಕೈಗಾರಿಕೆಗಳು ಮಾಡ್ತಾವ್ರೆ. ಇನ್ನು 75 ಎಕರೆ ಸರ್ಕಾರಿ ಗೋಮಾಳ ಅಂತ ಇತ್ತು. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ಮೇಲೆ ಕೂಡ 2017-18ರಲ್ಲಿ ಮತ್ತೆ ಕೌಶಿಕ ಗ್ರಾಮದವರು ನಾವಿಷ್ಟು 1000 ಎಕರೆ ಜಮೀನು ಕಳ್ಕೊಂಡಿದೀವಿ, ನಮ್ಗೆ ಈ ಸರ್ಕಾರಿ ಗೋಮಾಳ ಅಂತ ಇರೋದ ನಮಗೆ ಜಮೀನು ಬಿಟ್ಕೊಡಿ ಅಂತ ಹೇಳಿ ಸ್ಟ್ರೈಕ್ ಮಾಡಿದ್ವಿ. ನಾನು ಕೂಡ ಅವ್ರ ಸ್ಟ್ರೈಕ್ ಮಾಡಿದ್ದೆ. ಆಗೇನ್ ಮಾಡಿದ್ರು KDBರು ಅವತ್ತಾರು ಹೇಳ್ಬೋದಾಯ್ತು, ನಾವು ಸ್ಟ್ರೈಕ್ ಮಾಡಿ ನಮಗೆ ಗೋಮಾಳ ಅಂತ ಹೇಳಿ ಬಿಡಿಸ್ಕೊಡಿ ಅಂತ ಹೇಳಿ ನಾವೆಲ್ಲ ಸ್ಟ್ರೈಕ್ ಮಾಡಿದ್ರು ಕೂಡ ಅವರು ನಮ್ಮ ವಿರೋಧ ಇದ್ರೂ ಕೂಡ ಹೋಗಿ KDB ಸ್ವಾಧೀನ ಅಂತ ಮಾಡ್ಕೆ ಬಂದರು. ಅವತ್ತು ನಾವು ಸರ್ಕಾರಿ ಗೋಮಾಳ ಅಂತ ಇತ್ತು. ಸರ್ಕಾರಿ ಗೋಮಾಳ ಅಂತ ಇದ್ಮೇಲೆ ಇವ್ರು ಹೆಚ್ಚು KDB ಹೋಗಿ KDB ಸ್ವಾಧೀನ ಅಂತ ಹೆಂಗ್ ಮಾಡಿಸ್ಕೊಬರ್ತಾರೆ ಸರ್? ನಮ್ಮ ಗ್ರಾಮಸ್ಥರು ವಿರೋಧ ಮಾಡ್ತಾವ್ರೆ ಅಂತ ಗೊತ್ತು. ಅಟ್ಲೀಸ್ಟ್ ನಾವೇನು ಅವತ್ತು 10 ಎಕರೆ ಕೇಳಿದ್ವಿ. ನಾವು ಅವತ್ತು ಕೂಡ 75 ಎಕರೆ ಬೇಡ, ಒಂದು 10-15 ಎಕರೆ ನಮಗೆ ಕೊಡಿ, ನಮ್ಗೆ ಇವತ್ತು ಇರೋಕೊಂದು ಸೈಟ್ ಇಲ್ಲ, ಉಳಕ್ ಜಾಗ ಇಲ್ಲ, ಸತ್ತರೆ ಎಲ್ಲ ಕೊಟ್ಬಿಟ್ಟಿದೀವಿ ಅಂತ ಹೇಳಿ ಕೇಳಿದ್ವು. ಆದ್ರೂ ಕೂಡ ಇವತ್ತು KDB ಹೋಗಿ ಸ್ವಾಧೀನ ಅಂತ ಮಾಡಿಸ್ಕೊಂಡು ಇವ್ರು ಬೇಕಾದ ಅವ್ರು ಯಾರ್ಯಾರು ದುಡ್ಡು ಕಟ್ಟಿದ್ದಾರೆ ಅವ್ರಿಗೆ ನಮ್ಮ ವಿರೋಧ ಇಲ್ಲ. ಯಾಕೆಂದ್ರೆ ಸೈಟ್ಗೆ ಕಟ್ಟಿ ಕೈಗಾರಿಕೆ ಮಾಡಕ್ ಬಂದಿದ್ದಾರೆ, ಅವ್ರಿಗೆ ನಮ್ಮ ವಿರೋಧ ಮಾಡಕ್ಕಲ್ಲ. ಆದ್ರೆ ನಾವು KDB ಮಾಡಿ ತಪ್ಪಿದ್ದು. ಅವತ್ತು ಯಾರು ಅಧಿಕಾರಿ ಆಗಿದ್ರು ಅವರ ಸರ್ಕಾರ ಗಮನಕ್ಕೆ ತಂದು ಪೂರ್ತಿ ಜಮೀನ ನಾವು 75 ಎಕರೆ ವಶಪಡಿಸ್ಕೊಳಕ್ ಹೋದ್ರೆ ಗ್ರಾಮಸ್ಥರ ವಿರೋಧ ಐತೆ ಅಂತ ಹೇಳಿ ಸರ್ಕಾರ ಗಮನಕ್ಕೆ ತಂದು ಮಾಡ್ಬೋದಾಯ್ತು. ಅದ ಸರ್ಕಾರ ಸರ್, ಈ ದಿನ ನಮ್ಮ ಕೌಶಿಕ ಗ್ರಾಮದ್ದು ನಾವು ಇದುವರೆಗೂ 2004ರಲ್ಲಿ ನಮ್ಮ ಸರ್ಕಾರಿ ಗೋಮಾಳ
ಗೋಮಾಳವನ್ನ ನಮ್ಗೇನು ಸಂಪೂರ್ಣವಾಗಿ ನಮ್ಮ ಕೌಶಿಕ ಗ್ರಾಮಕ್ಕೆ ಸರ್ಕಾರಿ ಗೋಮಾಳ ಅಂತ ಇತ್ತು, ಈ ಜಾಗದಲ್ಲಿ ಇದ್ದದ್ದು ಈ ಸಂಪೂರ್ಣವಾಗಿ ನಮ್ಗೆ 1 ಎಕರೆನೂ ಇಲ್ಲದೆ ಇರಂಗೆ KDB ಅವರು ಸರ್ಕಾರಿ ಗೋಮಾಳ ಸಂಪೂರ್ಣವಾಗಿ 71 ಎಕರೆ 23 ಗುಂಟೆ ಜಾಗ ಇದ್ದದನ್ನು ನಮ್ಗೆ ಯಾವ್ದನ್ನು ಬಿಡದಂಗೆ ಗ್ರಾಮಕ್ಕೆ ಒಂದು ಸವಲತ್ತು, ಯಾವುದೇ ಸವಲತ್ತಿಗಾಗಿ ಗ್ರಾಮ ಸವಲತ್ತಿಗೆ ಪಬ್ಲಿಕ್ ಗೆ ಯಾವುದೇ ಒಂದು ಸವಲತ್ತಿಗಾದ್ರೂ ಯಾವ 1 ಎಕರೆನೂ ಬಿಡದಂಗೆ ಸಂಪೂರ್ಣವಾಗಿ ಇಲ್ಲಿ ಆಕ್ರಮಿಸಿಕೊಂಡಿದ್ರು. ಅದಕ್ಕಾಗಿ ನಾವು ಅದನ್ನ ಸಂಪೂರ್ಣ ನೀವು ಆಕ್ರಮಿಸಿಕೊಂಡಿದ್ರೆ ನಮಗೆ ನಮ್ಮ ಊರಿನ ಸವಲತ್ತು ಯಾವುದೂ ಇಲ್ಲ. ದಯಮಾಡಿ ನಮಗೆ ಸರ್ಕಾರಿ ಗೋಮಾಳ ನಮ್ಗೆ ಏನಿದೆ, ನಾವು ಮೂಲತಃ ರೈತರು, ನಾವು ದನಕರುಗಳು ಸಾಕೊಂಡಿದೀವಿ. ನಮ್ಗೆ ಇದ್ರ ಬಿಟ್ರೆ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಗಾಗಿರ್ಬೋದು, ದನಮೇಸಾಗ ಆಗಿರ್ಬೋದು, ನಮ್ಗೆ ಯಾವುದೇ ರೀತಿ ಜಾಗ ಇಲ್ಲ. ಗೋಮಾಳ ಬಿಟ್ಕೊಡಿ ಅಂತ ಹೇಳಿ ನಿರಂತರವಾಗಿ ನಾವು ಪ್ರತಿಭಟನೆ ಮಾಡ್ತಾನೆ ಬರ್ತಾ ಇದೀವಿ. ಇನ್ನು 2 ವರ್ಷದ ಹಿಂದೆ ಇದೇ ದಿನ 2 ವರ್ಷದ ಹಿಂದೆ ನಾವು ಇದೇ ಜಾಗದಲ್ಲಿ ನಾವು ಸತತವಾಗಿ 20 ದಿನಗಳ ಕಾಲ ಇಲ್ಲಿ ನಿರಂತರವಾಗಿ ಪ್ರತಿಭಟನೆ ಮಾಡಿದ್ವಿ. ಅದ ನಂತರ ಇದೇ ಜಾಗದಿಂದ DC ಕಚೇರಿವರೆಗೆ ಪ್ರತಿಭಟನೆಯನ್ನ ನಾವು ಮಾಡಿಕೊಂಡು ಕಾಲ್ನಡಿಗೆ ಜಾಥಾ ಹೋದ್ವಿ. ದನಕರುಗಳನ್ನೆಲ್ಲ ಎತ್ತಿನ ಗಾಡಿ ದನಕರುಗಳನ್ನೆಲ್ಲ ಉಟ್ಕೊಂಡು ಇಲ್ಲಿಂದ ಕಾಲ್ ಜಾಥಾ ಹೋದ್ವಿ. ಉಸ್ತುವಾರಿ ಮಿನಿಸ್ಟರ್ ಅವಾಗ ಸೋಮಣ್ಣ ಇದ್ರು, ಅವ್ರಿಗೂ ಮನವಿ ಕೊಟ್ವಿ. ಅದ ನಂತರವಾಗಿ ಅದು ಯಾವುದೇ ರೀತಿ ಪ್ರತಿಕ್ರಿಯೆ ನಮಗೆ ರೈತರ ಪರವಾಗಿ ರೈತರು ಅಂತ ಹೇಳಿ ಯಾರು ನಮ್ಮ ಬಗ್ಗೆ ಕಾಳಜಿನೇ ತಗೊಳ್ಳಿಲ್ಲ. ಅದೇ ರೀತಿಯಾಗಿ ಈಗ ಮತ್ತೆ ಸರ್ಕಾರ ಚೇಂಜ್ ಆಯ್ತು. ಅವಾಗ ಸೋಮಣ್ಣ ಉಸ್ತುವಾರಿ ಇಲ್ಲ, ಇವಾಗ ರಾಜಣ್ಣ ಬಂದಿದ್ದಾರೆ ಅಂತ ಹೇಳಿ ನಾವು ಜಿಲ್ಲಾ ಪಂಚಾಯತಿ ಎದುರುಗಡೆ ಹೆಂಗಸರು ಮಕ್ಕಳು ಎಲ್ಲ ಸೇರಿ ಇಡೀ ಕೌಶಿಕ ಗ್ರಾಮಸ್ಥರು ಎಲ್ಲ 1,000 ಜನ ಹೋಗಿ ಅವರು ಜಿಲ್ಲಾ ಪಂಚಾಯತಿ ಮುಂದೆ ಕುಂತಾಗ KDB ಮೀಟಿಂಗ್ ಆಯ್ತು. ಆ ಸಂದರ್ಭದಲ್ಲಿ ರಾಜಣ್ಣವ್ರು ಬಂದ್ರು. ರಾಜಣ್ಣವ್ರಿಗೂ ಸಹ ನಾವೆಲ್ಲರೂ ಇದರ ಮಧ್ಯೆ ತಮ್ಮ ಕಚೇರಿಯಿಂದ ಗೋಮಾಳದ ಜಾಗವನ್ನ ಯಾರಿಗೂ ಮಂಜೂರು ಮಾಡಿರುವುದು ತಿಳಿದು ಬಂದಿದ್ದು, ಗೋಮಾಳದ ಜಾಗಕ್ಕೆ ಕಾಮಗಾರಿಯನ್ನ ಪ್ರಾರಂಭಿಸಿದ್ದು, ಇದಕ್ಕೆ ಊರಿನ ಗ್ರಾಮಸ್ಥರುಗಳು ಅವಕಾಶ ನೀಡದೆ ಗೋಮಾಳದ ಜಾಗದಲ್ಲಿಯೇ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಿ ಸುಮಾರು 15 ದಿನ ಧರಣಿ ನಡೆಸಿರ್ತೇವೆ ಹಾಗೂ ಗ್ರಾಮದಿಂದ ಜಾನುವಾರುಗಳ ಜೊತೆಗೆ ಕಾಲ್ನಡಿಗೆಯಲ್ಲಿ ಜಿಲ್ಲಾಧಿಕಾರಿಯವರ ಕಚೇರಿಗೆ ಹೋಗಿ ಮನವಿ ಕೊಟ್ಟಿರ್ತೇವೆ ಅಂತ ತಿಳಿಸಿದ್ರು. ಈ ಪ್ರತಿಭಟನೆಯಲ್ಲಿ ಕೌಶಿಕ ಗ್ರಾಮದ ರಂಗಸ್ವಾಮಿ, ಚಂದ್ರಣ್ಣ, ಪ್ರಭು, ಹನುಮಂತೇಗೌಡ, ನರಸಿಂಹ, ಪದ್ಮಮ್ಮ, ಸುಶೀಲಮ್ಮ, ರಾಧಾ, ಗೋಪಿನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಟಿಯಿಂದ ಸಂಸದರ ನಿವಾಸದಲ್ಲಿ ಮಾಜಿ ಸಂಸದರ ವಿಚಾರಣೆ ತಲೆ ತಗ್ಗಿಸಿಕೊಂಡು ಹೋದ ಪ್ರಜ್ವಲ್ ರೇವಣ್ಣ. ನನ್ನ ಉಸಿರು ಇರುವವರೆಗೆ ಜಾತ್ಯತೀತನಾಗಿರ್ತೇನೆ, ಸಂಸದ ಶ್ರೇಯಸ್ ಪಟೇಲ್ ಅಭಿಮತ. ಸಂಜೀವಿನಿ ಆಸ್ಪತ್ರೆಯಲ್ಲಿ ಉಚಿತ ಕೃತಕ ಕಾಲು ಜೋಡಣೆ ಶಿಬಿರ, ಸದುಪಯೋಗಕ್ಕೆ ಶಾಸಕ ಸ್ವರೂಪ್ ಮನವಿ.